ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಬಂಧುಗಳೇ. ಈ ದಿವಸ ನಿಮ್ಮ ಮುಂದೆ ಎರಡು ವಿಷಯನ ಬಹಿರಂಗಪಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಹೆಚ್ಚಿನದಾಗಿ ಒಂದೇ ಒಂದು ಸಣ್ಣ ಟಾಪಿಕ್ ಇದೆ, ಈ ಮುಖಾಂತರ ತಿಳಿಸ್ತೀನಿ. ಯಾಕಂದರೆ ಕಾರಣಾಂತರಗಳಿಂದ ಕೆಲವು ವಿಷಯಗಳು ತಿಳಿಲಿಲ್ಲ, ಇನ್ನು ಕೆಲವು ವಿಷಯಗಳು ಕಾರಣಾಂತರಗಳಿಂದನೇ ತಿಳಿತು. ನಾನು ತಮ್ಮ ಮುಂದೆ ಬಹಿರಂಗಪಡಿಸ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು. ಈ ವಿಷಯ ಬಂದು ಯಾರು ಹೆಣ್ಣೆತ್ತಿದಿರೋ ಆ ತಂದೆ ತಾಯಿಗಳಿಗೆ, ಮನೆಯ ಹಿರಿಯರೇ, ಹೆಣ್ಣು ಎತ್ತಿರೋ ತಂದೆ ತಾಯಿಯರೇ, ಏನು ಮಾಡಕ್ಕೆ ಹೊರಟಿದ್ದೀರಾ? ಇದ್ದಾರೆ ಪಾಪ. ನಾನು ಎಲ್ಲ ಹೆಣ್ಣೆತ್ತಿರೋ ತಂದೆ ತಾಯಿಗಳಿಗೆ ನಾನು ಹೇಳ್ತಾ ಇಲ್ಲ ಈ ವಿಷಯನ. ಕೆಲವರು ಇದ್ದಾರೆ, ಏನು ಮಾಡಬೇಕು ಅಥವಾ ಹೆಣ್ಣು ಮಕ್ಕಳು ಏನು ಕತೆ, ಅವ್ರು ಯಾರನ್ನ ಇಷ್ಟಪಟ್ಟಿದ್ದಾಳೆ ಅಥವಾ ಮನ್ಸಾರೆ ಇಷ್ಟಪಟ್ಟಿದ್ದಾಳ ಅಥವಾ ನಾವು ತೋರಿಸಿರೋ ಹುಡುಗನ್ನ ಮನಸ್ಪೂರ್ವಕವಾಗಿ ಒಪ್ಪಿ ಮದುವೆ ಆಗ್ತಾ ಇದ್ದಾಳ ಅನ್ನೋದು ತಿಳ್ಕೊಳ್ದಲ್ಲೇ ಮದುವೆ ಮಾಡ್ತಾ ಇದ್ದೀರಾ? ಹೋಗ್ಲಿ, ಅವಳು ಇಷ್ಟಪಟ್ಟವಳ ಜೊತೆ ಬಾಳ್ತಾನ ಅಥವಾ ಅವನ್ನ ಬಿಡಿಸ್ಬಿಟ್ಟು ನಾವು ಇನ್ನೊಬ್ಬನ ಯಾರನ್ನೋ ತನ್ನ ಗಂಟೆ ಹಾಕಿದ್ರು ಅವಳು ಅವನ ಜೊತೆ ಬಾಳ್ತಾಳ? ಯಾವ ಥರ ಯೋಚನೆ ಮಾಡಿದ್ದೀರಾ? ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ರೀಸೆಂಟಾಗೆ 1 ವೀಕ್ ಬ್ಯಾಕ್ ಏನೋ ಕೋಲಾರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಪಾಪ ಆ ಹುಡುಗಂಗೆ ಇವಾಗ 24 ವರ್ಷ ಏನೋ, ಆ ಹುಡುಗಿಗೆ ಇವಾಗ 19 ಮೇ ಬಿ 20 ಇರ್ಬೋದು. ಈಗ ಆಷಾಢ ಮಾಸ ಅಲ್ಲ, ಟ್ರೆಂಡಿಂಗ್ ಆಷಾಢ ಮಾಸ. ನಿಮ್ಮಮ್ಮ ಅನ್ಗೇಳಿಗಳ ನೀವು ಹಿರಿಯರು ಅನ್ಬೇಕಾ, ಹೆಣ್ಣೆತ್ತವರು ಅಯೋಗ್ಯರು ಅನ್ಬೇಕಾ ಗೊತ್ತಿಲ್ಲ ನನಗೆ. ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ಹುಡುಗಿ ಯಾರನ್ನೋ ಇಷ್ಟಪಡ್ತಾ ಇದ್ದಾಳೆ ಅಂತ ತಕ್ಷಣ ಅದು ಬಿಡಿಸ್ಬಿಟ್ಟು ಬೇರೆಂಥದ್ದು ಗಂಟೆ ಹಾಕ್ತೀರಾ? ಅದರ ಪ್ರಭಾವ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಆಷಾಢ ಮಾಸ ಪಾಪ ಅವ್ರ ತಂದೆ, ಆ ಹೆಣ್ಣೆತ್ತ ತಂದೆ ಬಂದು ಕರ್ಕೊಂಡು ಹೋಗ್ತಾನೆ. ಅವಳು ಇಲ್ಲಿ ಬಂದು ಹಳೆ ಪ್ರಿಯಕರ, ಮಾಜಿ ಪ್ರಿಯಕರ, ಈ ನಮ್ಮ ಹಿರಿಯ ಪ್ರೈವೇಟ್ ಚಾನಲ್ ಒಂದಿದೆ, ಅಲ್ಲಲ್ಲೇ ಅಂತ. ಹಂಗೆ ಈ ಮಹಾತಾಯಿ ಆಷಾಢಕ್ಕೆ ಹೋದವಳು ಮುಚ್ಕೊಂಡು ಮನೇಲಿ ಇರ್ಬೇಕಾ ಅಥವಾ ಮಾಜಿ ಪ್ರಿಯಕರನ ಜೊತೆ ಸೇರಿದ್ಲು? ಅವನು ಮತ್ತೇನೋ ಕರೆದ ಅಂತ ಹೇಳಿ ಇವಳು ಹೋದ್ರು ಕೆರೆ ಹಾರ್ಬಿದ್ದು ಸತ್ರು. ಪಾಪ ಏನೋ ಕಂಡಲ್ಲೇ ಇದ್ದವನು ಆ 24 ವರ್ಷದ ದುಡ್ಕೊಂಡು ಜೀವನ ಹೆಂಗ್ರಿ ಮುಂದಕ್ಕೆ? ಯೋಚನೆ ಮಾಡಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ, ಹಿಂದೆ ಮುಂದೆ ನೋಡಿ. ಇನ್ನು ಕೆಲವರು ಹೆಣ್ಣೆತ್ತೋರಿದ್ದಾರೆ. ಎಂತವ್ರು ಅಂತಂದ್ರೆ, ಇಷ್ಟಪಟ್ಟಿದ್ದಾಳೆ ಮಗಳು ಅಂತ ಮದುವೆನೂ ಮಾಡ್ತಾರೆ. ಪಾಪ ಮದುವೆ ಮಾಡ್ಕೊಡ್ತಾರೆ. ಆ ಹುಡುಗ ಕಷ್ಟನೋ ಸುಖನೋ ಸಾಲನೋ ಸೂಲನೋ ಮಾಡಿ ಅಲ್ಲಿ ಇಲ್ಲಿ ಮದುವೆ ಆಗ್ತಾನೆ. ಈ ಹೆಣ್ಣೆತ್ತು ತಾಯಿ ತಂದೆ ಯಾರಿರ್ತಾರೆ, ಅವ್ರ ಬಾಡಿಗೆಗಿರೋ ಬಿಲ್ಡಿಂಗ್ ಓನರ್ ಹತ್ರ 10-20 ಮನೆ ಇದೆ. ಪಾಪ ಅವನಿಗೆ ಗಂಡು ಮಗು ಇಲ್ಲ. ನನ್ನ ಮಗಳನ್ನ ಬಿಡಿಸ್ಬಿಡೋಣ, ಗಂಡನ ಬಿಡಿಸಿ ತಪ್ಪಿಸ್ಬಿಡೋಣ, ಇವನಿಗೆ ಮದುವೆ ಮಾಡಿ ಗಂಡು ಮಕ್ಳು ಹುಟ್ಟಿಸ್ಬಿಡೋಣ, ಅವನ ಮೇಲೆ ಕೇಸ್ ಹಾಕ್ಸ್ಬಿಡೋಣ. ಅಲ್ಲಿ ಅವ್ರ ಯೋಗ್ಯತೆಗಳಿಗೆ ತಿನ್ನಕ್ಕೆ ಅನ್ನನೇ ಇರಲ್ಲ ರೀ. 126 ಗ್ರಾಮ್ ಚಿನ್ನ ಕೊಟ್ವಿ, 8 ಲಕ್ಷ ದುಡ್ಡು ಕೊಟ್ವಿ. ಅವ್ರ ಯೋಗ್ಯತೆಗೆ 8 ಲಕ್ಷ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಅಂತ ಗೊತ್ತಿರಲ್ಲ. 126 ಗ್ರಾಮ್ ಚಿನ್ನ ಕೊಟ್ಟು ಅಂತ ಹೇಳ್ಬಿಡ್ತಾರೆ. ನಾಳೆ ದಿವಸ ಹೋಗ್ಲಿ ಇಸ್ಕಂಡಲ್ಲಿ ಇರೋರು ಸುಮ್ಮನೆ ಇರ್ತಾರ? ಕೋರ್ಟ್ ಏನು ಗುಲ್ಡುನ ಅಥವಾ ವಕೀಲರೇನು ಲದ್ದಿ ತಿಂದು ಬಂದಿರ್ತಾರ? ಅಲ್ಲ ರೀ, ನೀವುಗಳು ಲದ್ದಿ ತಿಂದ್ಬಿಟ್ಟು ಏನೋ ಮಾಡಕ್ ಹೋಗ್ತೀರ ಹಣದಾಸೆಗೆ. ನಾಳೆ ದಿವಸ ಎಲ್ಲರೂ ಸೇರಿ ಜೈಲ್ಗೆ ಹೋಗ್ಬೇಕಾಗತ್ತೆ. ಎಚ್ಚರಿಕೆ. ಈ ಕೆಲವ್ರ ವಿಚಾರ ನನ್ನ ಹತ್ರ ಇದಾವೆ, ಅದು ತೋರಿಸ್ತೀನಿ. ಯಾರು 126 ಗ್ರಾಮ್ ಚಿನ್ನ ಕೊಟ್ಟಿದ್ರು, ಯಾರು 8 ಲಕ್ಷ ಹಣ ಕೊಟ್ಟಿದ್ರು, ಯಾರು ಪಾಪ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು, ಅವ್ರಗಳ ಕತೆಗಳು ಆ ಥರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವ್ರ ಜೀವನ ಹೆಂಗಾಗುತ್ತೆ ಅಂತೇಳಿ ನಾನು ಸದ್ಯದಲ್ಲೇ ನಮ್ಮ ವೀಕ್ಷಕರ ಗಮನಕ್ಕೆ ತರ್ತೀನಿ. ಆದರೆ ಒಂದು ಮನಕಲಕುವ ವಿಚಾರ ಒಂದು ಹೇಳಕ್ಕೆ ಬಯಸ್ತೀನಿ ಇವತ್ತು ನಾನು ನಿಮಗೆ. ಈ ತುಮಕೂರಲ್ಲಿ ನಿನ್ನೆ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಚಿಕ್ಕ ಮಕ್ಕಳು ರೀ, ಒಂದು 12 ವರ್ಷದ 10 ವರ್ಷದ ಇರ್ಬೋದು. ಆ ಮಹಾತಾಯಿ ಈ ವಯಸ್ಸಲ್ಲಿ ಆ ಮಕ್ಕಳನ್ನ ಬಿಟ್ಟು ಪ್ರಿಯಕರನ ಜೊತೆ ಓಡೋಗಿದ್ದಾಳೆ. ಪಾಪ ಗಂಡ ಆದವನು ಆ ಹೆಣ್ಣು ಮಕ್ಕಳ ತಂದೆ ಮಾನಸಿಕವಾಗಿ ಒಂದು ಆತ್ಮಹತ್ಯೆ ಮಾಡ್ಕೊಂಡ. ಆ ಮಹಾನ್ ಭಾವ ಹೋದ, ಏನಾದ್ರು ಮಾಡಾದ್ರೂ ಹೋಗ್ಬೇಕಿತ್ತು. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವ್ರಿಗೆ, ನರೇಂದ್ರ ಮೋದಿ ಅವ್ರಿಗೆ ಹಾಗೂ ತುಮಕೂರು SP ಅವ್ರಿಗೆ
ನ್ಯಾಯ ಕೊಡಿಸಿ ಅಂತ ಲೆಟ್ರ್ ಬರ್ದಿರ್ಸೋದು. ಅವನಿಗೆಲ್ಲ ಒಂದು ಮೂಲೆಯಲ್ಲಿ ಅನ್ಸಿರ್ಬೋದಾ ನ್ಯಾಯ ಸಿಕ್ಕಲ್ಲ ನನಗೆ ಅಂತ. ಯಾಕೆ ಹಿಂಗೆ ಮಾಡಿದಾಗ ಯೋಚನೆ ಮಾಡಿದ್ದೀರಾ? ಎಲ್ಲದಕ್ಕೂ ಮೂಲ ಕಾರಣ ಏನಾಗಿದೆ, IPC 498A. ಪಾಪ ನಮ್ಮ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಅಥವಾ ನಮ್ಮ ಈ ಕಾನೂನು ಬರೆದವ್ರು ಯಾರಿದ್ದಾರೆ, ಅದು ಯಾವ ಕಾರಣಕ್ಕೆ IPC 498 ಅನ್ನೋಂಥದ್ದನ್ನ ಮಾಡಿದ್ರು ತಿಳಿದಿಲ್ಲ ನನಗೆ. ತಲೆ ಇಲ್ಲ, ಬುಡ ಇಲ್ಲ, ಹೋಗ್ಲಿ ಬರ್ದವ್ರಿಗೆ ಅದೇನು ಅಂತ ಗೊತ್ತಿಲ್ಲ. ಯಾರು ಸ್ವಾಮಿ ಇದಕ್ಕೆಲ್ಲ ಹೊಣೆ? ಈ ಒಂಥರ ನಗಬೇಕು ಅಳ್ಬೇಕು ಅನ್ನೋಂಥದ್ನ ಅರ್ಥ ಆಗ್ತಾ ಇಲ್ಲ ನನಗೆ. ಈ ದೂರಕ್ಕೆ ತಗೊಂಡು ಹೋದ ತಕ್ಷಣ ಅದು ಸುಳ್ಳು ದೂರೋ ಕಂಪ್ಲೇಂಟು ಸತ್ಯನೋ ಸುಳ್ಳೋ ಏನ್ ನಡೆದಿದೆ ಗೊತ್ತಿರಲ್ಲ, ಹೋದ ತಕ್ಷಣ ಕಂಪ್ಲೇಂಟ್ ತಗೊಂತಾರೆ ನಮ್ಮ ಆರಕ್ಷಕರು, ಮಹಾನುಭಾವರು. ಅಲ್ಲಿ ಬಂದು ಫ್ರೇಷನ್ ಹೋದ ತಕ್ಷಣ ಮಹಾನುಭಾವರು ರಿಯಾಕ್ಷನ್ ಸತ್ಯ ಸುಳ್ಳು ಅಂತ ನೋಡಲ್ಲ, ಎತ್ತಿದ ಮತ್ಕೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟೇ, ಕಂಪ್ಲೇಂಟ್ ಲಾರ್ಜು ಮುಗೀತು, ಅವನ್ ಕಂಪ್ಲೇಂಟ್ ಹಾಕಿಸ್ಕೊಂಡು ಒಂದು ಸತ್ತ. ಈ ಅದ್ರ ಜೊತೆಗೆ ಈ ಕಂಪ್ಲೇಂಟ್ ಯಾರು ಕೊಟ್ಟಿರ್ತಾರೋ ಅಣ್ಣ ತಂದಿರ್ತಾರಲ್ಲ ಈ ಅಯೋಗ್ಯರು ದಂಡಪಿಂಡಗಳು, 3 ಕಾಸು ದುಡಿಯಕ್ಕೆ ಯೋಗ್ಯತೆ ಇರಲ್ಲ ಅವ್ರುಗಳಿಗೆ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ? ಸ್ಟೇಷನ್ಗೆ ಬರೋ ರಿಯಾಕ್ಷನ್ ಹೆಂಗ್ ಬರ್ತಾರೆ ಗೊತ್ತಾ? ಅವರು ಏನು ಕತೆ, ಏನ್ ನಡೀತಿದೆ? ಸರಿ, ಈಗ ಕೆಲವು ವಿಚಾರಕ್ಕೆ ಈಗೇನೋ ಜುಲೈ 1ರಲ್ಲಿ IPC ಸೆಕ್ಷನ್ ತಿದ್ದುಪಡಿ ಮಾಡಿದ್ರಿ, ಅದು ಯಾವ ಉಪಯೋಗಕ್ಕಾಗಿ ಮಾಡಿದ್ರೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮಾನ್ಯ ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಈ ರಾಜ್ಯ ಸರ್ಕಾರದವ್ರು ತಿದ್ದುಪಡಿ ಮಾಡ್ತೀನಿ ಅಂತಿದ್ರೆ ಯಾವ ವಿಚಾರ ತಿದ್ದುಪಡಿ ಮಾಡ್ತೀರಾ? ಹೆಂಗ್ ಬೇಕು ಹಾಗೆ ಮನಸ್ಸು ತಿದ್ದುಪಡಿ ಮಾಡ್ಕೊಳ್ಳೋದು? ಈ ಜನಗಳು ಸಾಯ್ತಾ ಇದ್ದಾರ್ರಿ. ಯಾರ್ರಿ ಹೊಣೆ ಇದಕ್ಕೆಲ್ಲ? ಮಾಡೋ ಕೆಲಸಗಳು ಮಾಡ್ರಿ ರೈ. ಅಲ್ಲೋದ್ರು ಅದ್ ಯಾವ್ದೋ ಮಾಲಲ್ಲಿ ರೈತ ಪಂಚೆ ಹಾಕೊಂಡ್ ಬಂದ್ರು, ಅದಕ್ಕೆಲ್ಲ 7 ದಿವಸ ಮುಚ್ಚಿಸ್ತೀವಿ ಇದನ್ನ ಅಂತಂದ್ರಿ. ಹೌದು, ಅದು ಮಾಡ್ಬೇಕಾದ ಕೆಲಸನೇ, ಅದಕ್ಕೆ ನಾನು ನಿಮ್ಗೆ ಒಂದು ಸಲ ಮುಡಿತೀನಿ. ಆದ್ರೆ ಈ ಸಣ್ಣ ಪುಟ್ಟ ವಿಚಾರಕ್ಕೆ ಇಷ್ಟೊಂದು ಕೇರ್ ತಗೊಳ್ಳೋರು ನೀವು. ಎಷ್ಟೋ ಜನ ಅಮಾಯಕರು ಜೀವನ ಹಾಳಾಗ್ತಾ ಇದೆ, ಎಷ್ಟೋ ಮಕ್ಕಳದು ಅನಾಥರಾಗ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರು ಹೊಣೆ? ನೋಡೋರು ಯಾರು ಇದನ್ನೆಲ್ಲ? ಏನೋ ಮಾಡ್ಕೊಳ್ಳಿ, ಆದ್ರೆ ಒಂದಲ್ಲ ಒಂದ್ ದಿವಸ ಈ IPC 498 ಇಂದ ಏನೇನು ತೊಂದರೆಗಳಾಗ್ಬೋದು ಅನ್ನೋದನ್ನ ಯಾರು ಊಹೆನೂ ಮಾಡ್ಕೊಂಡಿರೋ ಅಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಮುಂದೆ ಒಂದ್ ದಿವಸ. ಎಚ್ಚರಿಕೆಯಿಂದ ಇರಿ, ಸ್ವಲ್ಪ ಗಮನ ಕೊಡಿ. ಮೊನ್ನೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ನಾನು. ಇದ್ರ ಜೊತೆಗೆ IPC 498 ವರದಕ್ಷಿಣೆ ಕಿರುಕುಳ ಕೊಟ್ಟ ಅಲ್ಲೋಡ್ದ ಇಲ್ಲೋಡ್ದ ಅಂತ ಈ ಲೀಗಲ್ ಟೆರರಿಸಮ್ ಲೀಗಲ್ ಆಗಿ ಮಾಡ್ತಾ ಇದಾರಲ್ಲ, ನಮ್ಮ ಸಭ್ಯ ಸಮಾಜದ ಸಂಪ್ರದಾಯಸ್ಥ ಮಹಿಳೆಯರು, ಅವ್ರು ಕಂಪ್ಲೇಂಟ್ ತಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡಿ ಕಂಪ್ಲೇಂಟ್ ತಗೋ. So the me resides in this as me, is residing in all of that as me, so that me through this me talking to me. ಯಾರು ಏನು ಸಾಚಾಗಳಲ್ಲ ಅಲ್ವಾ ಇಲ್ಲಿ? ಇನ್ನ 3ನೇ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DGP ಸಾಹೇಬ್ರು, ಮಾನ್ಯ DGP ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಮಾನವೀಯತೆ ಸತ್ತೋಯ್ತಾ? ಉತ್ತರ ಕೊಡಿ ಮಾನ್ಯ DGP ಅವರೇ. ಯಾವ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ ಗಮನಕ್ಕೆ ಬಂದಿಲ್ಲ ಅನ್ಸತ್ತಲ್ಲ? ಒಮ್ಮೆ ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಫಿಲಂ ನೋಡ್ತಾ ಇದೀರಾ ನಿಮ್ ಪೊಲೀಸ್ ಅವ್ರು ಬಂದು ಅವಾಗಿಂದ ಪ್ರಾಣ ಆದ್ರೆ ಯಾರು ನೋಡ್ತೀರಾ? ಇಲ್ಲಿ ಆಂಬ್ಯುಲೆನ್ಸ್ ಅಂತ ಇದ್ದೀರಲ್ಲ ಸರ್. ಆಟಲ್ಲ ಸರ್, ಏನು ಸರ್ ಇರೋದು? ಅದು ಕಳ್ಳರನ್ನ ಮಾತ್ರ ಕುಣಿಸ್ಕೊಂಡು ಹೋಗ ಸರ್. ಅದು ಸಿಗರೇಟ್ ಸೇದೋರ್ನ ಕುಣಿಸ್ಕೊಂಡು ಇದ್ರ ಅಲ್ಲೋ ಕಾಸು ಇಸ್ಕೊಂತೀರಾ? ಹಾಕೋ ಗಾಡಿಗೆ, ನನ್ ಕಾರ್ಗೆ ಹಾಕ್ರಿ ಇವತ್ತಾಯ್ ಎತ್ರಿ. ಆ ವ್ಯಕ್ತಿ ಕಿವಿಲೇನೋ ರಕ್ತ ಬಂದಿದೆ ಪಾಪ ಮನುಷ್ಯಂಗೆ. ಇನ್ನೊಬ್ಬ ಮನುಷ್ಯ ಯಾರೋ ಗೋಳಾಡ್ತಾ ಇದ್ದಾನೆ. ನನ್ನ ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ಆಟೋ ಬೇಕಾ ಮಾನ್ಯ ಮಹಾಸ್ವಾಮಿ ನಿಮ್ಮ ಆರಕ್ಷಕರಿಗೆ?
ಆ ಜೀವಕ್ಕೆ ಬೆಲೆ ಇಲ್ವಾ? ಆ ಗಾಡಿ ಕೊಟ್ಟಿರೋದು ಸರ್ಕಾರಿ ವಾಹನ ಏನಕ್ಕೆ ಕೊಟ್ಟಿದ್ದಾರೆ? ಕೂತ್ಕೊಂಡು ತಿರ್ಗಾಡಕ್ಕ? ಏನ್ ಸ್ವಾಮಿ ಆಗ್ತಿತ್ತು? ಎಷ್ಟೆಷ್ಟೋ ಕೋಟಿಗಳು ಲೂಟಿ ಹೊಡಿತಾ ಇದಾರಲ್ಲ ಸ್ವಾಮಿ, ಪ್ರತಿ ದಿವಸ ನೋಡ್ತಾನೆ ಇದೀವಿ ನಾವು. ಆ ಮನುಷ್ಯನೊಂದು ಜೀವ ಉಳಿಸಿದ್ರೆ ಏನ್ ಆ ಗಾಡಿ ಅಷ್ಟೊಂದು ಹೆಚ್ಚಾಯ್ತಾ? ಆ ಗಾಡಿ ನಿಮ್ಗೆ ಆಟೋ ಬೇಕಾ ಸ್ವಾಮಿ? ನಿಮ್ಗೆ ಆ ಮನುಷ್ಯನ ಹಾಸ್ಪಿಟಲ್ ಸೇರ್ಸೋಕೆ ಆಟೋ ಬೇಕಾ? ಹಂಗಾದ್ರೆ ಗಾಡಿಗಳು ಕಿತ್ಕೊಂಡು ನಿಮ್ಮ ಆರಕ್ಷಕರಿಗೆ ಆಟೋಗಳು ಕೊಡ್ರಿ, ಜೀವ ಉಳಿಸ್ತೀವಿ ಅನ್ನೋ ಅಂತದ್ದಾದ್ರೆ. ಸ್ವಲ್ಪ ಮಾನವೀಯತೆ ಇಟ್ಕೊಂಡು ಕೆಲಸ ಮಾಡಿ ಅಂತ ನಿರ್ದೇಶನ ಕೊಡಿ ನಿಮ್ಮ ಪೊಲೀಸ್ ಇಲಾಖೆಗೆ, ಮಾನ್ಯ DGP ಸಾಹೇಬ್ರೆ. ಈ ಕಡೆ ನ್ಯಾಯ ಕೊಡ್ಸೋದ್ರಲ್ಲೂ ತಾವುಗಳು ವೀಕು, ಈ ಕಡೆ ಮಾನವೀಯತೆ ಮೆರೆಯೋದ್ರಲ್ಲೂ ವೀಕು. ಮತ್ತೆ ಇನ್ನೇನ್ ಮಾಡಕ್ ಹೊರಟಿದ್ದೀರಾ ತಾವುಗಳು? ಇದೇನಾ ನಿಮ್ಮ ಸಭ್ಯ ಸಮಾಜಕ್ಕೆ ನೀಡ್ತಿರೋ ಕಾನೂನು ಸುವ್ಯವಸ್ಥೆ? ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಆದ್ರೆ ಇವೆಲ್ಲ ವಿಚಾರ ಜನಗಳು ನೋಡ್ತಾ ಇರ್ತಾರೆ, ಸ್ವಲ್ಪ ಗಮನ ಇಡಿ. ಈ ಮುಖಾಂತರ ನನ್ನ ಡೆಮೋಕ್ರಸಿ ನ್ಯೂಸ್ ಕನ್ನಡ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ, ಅವ್ರು ಇಷ್ಟು ವಿಷಯ ನಾನು ತಿಳಿಸಕ್ಕೆ ಬಯಸಿದ್ದೆ, ತಿಳಿಸಿದ್ದೀನಿ. ಸ್ವಲ್ಪ ಮಾನವೀಯತೆಯಿಂದ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ, ನನ್ನ ವಿಡಿಯೋದಲ್ಲಿ ಹೆಣ್ಮಕ್ಳು ಯಾರಿದ್ದೀರಾ ಸಬ್ಸ್ಕ್ರೈಬರ್ಸ್, ದಯವಿಟ್ಟು ನಾನು ಎಲ್ಲ ಹೆಣ್ಮಕ್ಳು ನಾನು ಹೇಳ್ತಾ ಇಲ್ಲ, ಈ ಸಭ್ಯ ಸಮಾಜದ ದುಷ್ಟ ಮಹಿಳೆಯರು ಕೆಲವರು ಇದ್ದಾರೆ, ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಈ ಹೆಣ್ಣೆತ್ತವರ ಹೆಣ್ಣನ್ನೇ ಬಂಡವಾಳ ಆಗಿಟ್ಕೊಂಡು ದುಡ್ಡು ಮಾಡಕ್ ಹೊರಟಿದಾರಲ್ಲ, ಅವರಿಗಷ್ಟೇ ಈ ವಿಷಯ ತಿಳ್ಸಕ್ ಬಯಸ್ತೀನಿ. ಆಮೇಲೆ ಈ ಮದ್ವೆ ಆಗಿದ್ದವರು ಗಂಡನ ಬಿಟ್ಟು ಪ್ರಿಯಕರನ ಜೊತೆ ಓಡೋಗೋರು ಸ್ವಲ್ಪ ಯೋಚನೆ ಮಾಡಿ ಓಡೋಗ್ರಮ್ಮ. ಆ ಗಂಡ ಏನಾಗಬೇಕು, ಆ ಪುಟಾಣಿ ಮಕ್ಳೇನಾಗಬೇಕು, ಆ ಮಕ್ಳು ಭವಿಷ್ಯ ಏನು ಯೋಚನೆ ಮಾಡಿ ಓಡೋಗ್ಬೇಕಾ? ಅದ್ ಹೆಂಗ್ ಹೋಗ್ತೀರಾ ಹೇಳಿ ಮಾಡಿ ಹೋಗಿ ಎತ್ಲೆಗೆ. ನಿಮ್ಗಳ ಯೋಗ್ಯತೆನೇ ಇಷ್ಟು, ನಿಮಗೇನೋ ಒಬ್ರ ಇಬ್ಬರ ಸಾಲಲ್ಲ ಅನ್ಕೊಂಡು ನಾವು ಸುಮ್ಮನೆ ಬಿಡ್ಬೋದು ಅತ್ಲೆ. ಆ ಮಕ್ಳುಗಳು ಮಕ ನೋಡಿ, ಆ ಗಂಡ ಅಮಾಯಕನೋ ಏನು, ಕಾಯಿಲೆ ಮನುಷ್ಯನೋ, ಅವ್ನ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋದು ಯೋಚನೆ ಮಾಡಿ. ಈ ಮೂಲಕ ಎರಡು ಮಾತನ್ನ ತಿಳಿಸ್ತಾ, ಪ್ರೇಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರೀತಿ ಹರ್ಷ. ನಮಸ್ಕಾರ.